ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿ ಸ್ಕೀಮ್ನ ಕುರಿತಾಗಿ ಕಾಂಗ್ರೆಸ್ ಶಾಸಕರೇ ಅಪಸ್ವರವನ್ನ ಎತ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿ ವಿಚಾರವನ್ನ ಕಾಂಗ್ರೆಸ್ನ ಕೆಲ ಶಾಸಕರು ವಿರೋಧ ಮಾಡಿದರ ವಿಷಯವಾಗಿ ಇವತ್ತು ಸದನದಲ್ಲಿ ಅದನ್ನ ಪ್ರಸ್ತಾಪಿಸಿದ್ದಾರೆ ಅಶೋಕ್. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಧ್ಯೆ ಅವರು ಈ ವಿಚಾರವನ್ನು ಕೂಡ ಕೈಗೆತ್ತಿಕೊಂಡ್ರು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಶಾಸಕರು ಹೇಳ್ತಿದ್ದಾರಂತೆ, ಗ್ಯಾರಂಟಿಗಳು ನಮಗ್ ಬೇಡ, ಅಭಿವೃದ್ಧಿಗೆ ಹಣ ಕೊಡಿ ಅಂತ. ಈಗ ಖಜಾನೆ ಖಾಲಿ ಇಲ್ಲ, ತುಂಬಿದೆ ಅಲ್ವಾ? ಹಾಗಾದ್ರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರವನ್ನ ಯಾಕೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ಅಶೋಕ್ ಎತ್ತಿದ್ದಾರೆ. ಗ್ಯಾರಂಟಿ ಅಂತ ಹೇಳ್ತೀರಿ, ಆದ್ರೆ ಕಷ್ಟದ ಸಮಯಲ್ಲೇ ಕೈ ಹಿಡಿಲಿಲ್ಲ ಅಂತಂದ್ರೆ ಯಾವ ಗ್ಯಾರಂಟಿ ಕೊಟ್ಟು ಏನ್ ಸಾಧನೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆಯ ಮಧ್ಯೆ ಅಶೋಕ್ ಪ್ರಸ್ತಾಪಿಸಿದ್ದಾರೆ. ದುಡ್ಡಿದೆ, ಸರ್ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿದ್ಕೆ ಗಲಾಟೆ ಮಾಡಿಬಿಟ್ರು. ಎಚ್ ಕೆ ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಅದು ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೇನು ಎಂಟ್ರಿ ಆಗಲ್ಲ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿದ್ಕೆ ಗಲಾಟೆ ಮಾಡಿಬಿಟ್ರು. ಎಚ್ ಕೆ ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಈ ಹಿಂದೆ ಕೆಲ ಶಾಸಕರು ಇದೇ ವಿಚಾರವಾಗಿ ಬಹಿರಂಗವಾಗಿಯೂ ಕೂಡ ಮಾತಾಡಿದ್ದುಂಟು. ಅದನ್ನು ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಅಂದರೆ ಅನುಮಾನಿಸುವಂತಹ ವಿಚಾರ ಏನಲ್ಲ. ಗ್ಯಾರಂಟಿ ಸ್ಕೀಮನ್ನೇ ಮುಂದಿಟ್ಕೊಂಡು ಎಲ್ಲಿಯವರೆಗೂ ಅಭಿವೃದ್ಧಿ ಕೆಲಸಗಳಾಗದೆ ನಾವು ಜನರಿಗೆ ಮುಖ ತೋರಿಸಬೇಕು ಅನ್ನೋದನ್ನ ಮಾತನಾಡಿದ್ರು ಕೆಲ ಶಾಸಕರು. ಅದೇ ವಿಷಯವಾಗಿ ಇವತ್ತು ಅಶೋಕ್ ಕೂಡ ಮಾತನಾಡಿದ್ದಾರೆ.